ಅಣ್ಣ ಅನ್ನುವಂಥದ್ದು ಕೇವಲ ಒಂದು ಹೆಸರಲ್ಲ, ಅದು ಒಂದು ಶಕ್ತಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಇದ್ದಂಗೆ. ತುಂಬ ಜನ ಅಣ್ಣಂದಿರು ತಮ್ಮ ತಂಗಿದಿರಿಗೋಸ್ಕರ ತುಂಬ ಸ್ಯಾಕ್ರಿಫೈಸಸ್ನ ಮಾಡಿರ್ತಾರೆ. ಅದು ಯಾರಿಗೂ ಗೊತ್ತೂ ಇರಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ಚಿಕ್ಕದ್ರಿಂದ ನನಗೆ ವಾಚ್ಗಳು ಅಂದರೆ ತುಂಬಾ ಇಷ್ಟ. ವಾಚ್ ಹಾಕಬೇಕು ಅಂತ ತುಂಬ ಆಸೆ. ಆದರೆ ನನ್ನ ಅಪ್ಪನಿಗೆ ಮಕ್ಕಳು ಓದುವಾಗ ವಾಚ್ ಹಾಕೋದು ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಕ್ಲಾಸಲ್ಲಿ ಕೂತಾಗ ಮಕ್ಕಳು ಬರೀ ಟೈಮ್ನೇ ನೋಡ್ತಿರ್ತಾರೆ, ಪೀರಿಯಡ್ ಮುಗಿಯುತ್ತಾ ಅಂತ ಟೈಮ್ ನೋಡ್ತಿರ್ತಾರೆ, ಪಾಠ ಕೇಳಲ್ಲ, ಗಮನ ಎಲ್ಲ ಟೈಮ್ ಮೇಲಿರುತ್ತೆ ಅನ್ನೋ ಕಾರಣಕ್ಕೆ ಅಪ್ಪನಿಗೆ ಮಕ್ಕಳು ಮುಗಿಯೋವರೆಗೂ ವಾಚ್ನ ಹಾಕಬಾರ್ದು ಅಂತ ಒಂದು ರೂಲ್. ಬಟ್ ನನಗೆ ತುಂಬಾ ಇಷ್ಟ. ಮಕ್ಳಿಗೆ ಗೊತ್ತಲ್ಲ, ಯಾವುದು ಪೇರೆಂಟ್ಸ್ ಬೇಡ ಅಂತಾರೆ ಅದ್ರ ಮೇಲೇ ಹೆಚ್ಚು ಒಲವು ಜಾಸ್ತಿ. ಹಾಗೆ ನನಗೂ ವಾಚ್ ಮೇಲೆ ತುಂಬ ಒಲವು. ನಾವು ಎಲ್ಲೇ ಹೊರಗೆ ಹೋದ್ರೂ ವಾಚ್ ನೋಡಿದ ತಕ್ಷಣ ಅಪ್ಪ ವಾಚ್ ಕೊಡಿಸಿ ಅಂತ ಹೇಳ್ತಾ ಇದ್ದೆ. ಹಾಗೆ ಅಣ್ಣ ಮತ್ತು ಅಪ್ಪ ಕೂಡ ಬೆಂಗಳೂರಿಗೆ ಹೊರಟಿದ್ರು. ಅಣ್ಣ ಎಸ್ಪೆಷಲಿ ಅಪ್ಪನ ಜೊತೆ ಹೋಗಿದ್ದು, ಮನೇಲಿ ಆಲ್ರೆಡಿ ಕಂಪ್ಯೂಟರ್ ಇತ್ತು, ಆ ರಿಲೇಟೆಡ್ ಏನೋ ಪ್ರಾಡಕ್ಟ್ ಬೇಕಿತ್ತು ಅವನಿಗೆ, ಹಾರ್ಡ್ ಡಿಸ್ಕೋ ಏನೋ ಬೇಕಿತ್ತು. ಅದಕ್ಕೆ ಅಪ್ಪನ ಜೊತೆ ಅವನು ಕೂಡ ಹೊರಟ. ಹೋಗುವಾಗಲೂ ಕೂಡ ನಾನು ಹೇಳಿದೆ, ವಾಚ್ ನೋಡಿದ್ರೆ ತೊಗೊಂಡು ಬಾ ಅಣ್ಣ ಅಂತ. ಬಟ್ ಆಬ್ವಿಯಸ್ಲಿ ನನಗೆ ಗೊತ್ತಿತ್ತು ಅಪ್ಪ ಕೊಡ್ಸಲ್ಲ ಅಂತ. ಆದರೂ ಏನೋ ಒಂದು ಟ್ರೈ ಮಾಡೋಣ ಅಂತ ಅಣ್ಣಂಗೆ ಹೇಳಿ ಕಳಿಸಿದ್ದೆ. ಅಲ್ಲಿ ಅಣ್ಣ ಅವರೇನೋ ಹಾರ್ಡ್ ಡಿಸ್ಕ್ ತೊಗೊಳ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಅಣ್ಣ ಹೇಳಿದಾನೆ, ಅಪ್ಪ ಚಿನ್ನಿಗೆ ವಾಚ್ ಬೇಕಂತೆ, ಹೋಗುವಾಗ ಒಂದು ವಾಚ್ ತೊಗೊಂಡು ಹೋಗೋಣ ಅಂತ. ಅಪ್ಪ ವಾಚ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಹಾರ್ಡ್ ಡಿಸ್ಕ್ ನೋಡಿದಾನೆ, ಇದು ಓಕೆ ಅಂತ ತೊಗೊಳಕ್ಕೆ ಹೋಗಿದ್ದಾನೆ. ಅದು ಸ್ವಲ್ಪ ಕಾಸ್ಟ್ಲಿ ಇತ್ತಂತೆ. ಅದಕ್ಕೆ ಅಪ್ಪ ಒಂದು ಟ್ರಿಕ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ಬೇಕಾ ಅಥವಾ ಚಿನ್ನಿಗೆ ವಾಚ್ ಬೇಕಾ, ಇವೆರಡರಲ್ಲಿ ನಾನು ಒಂದನ್ನೇ ಕೊಡಿಸೋದು, ಯಾವುದನ್ನಾದ್ರೂ ನೀನು ಚೂಸ್ ಮಾಡು ಅಂತ. ಪಾಪ ಹಾರ್ಡ್ ಡಿಸ್ಕ್ಗೆ ಅಂತಲೇ ಅಪ್ಪನ ಜೊತೆ ಅವನು ಅಲ್ಲೇ ಹೋಗಿ ಹೇಳಿದಂತ ಅಪ್ಪಂಗೆ, ಪರವಾಗಿಲ್ಲ, ನಾನು ಹಾರ್ಡ್ ಡಿಸ್ಕ್ನ ನಾನು ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ, ಚಿನ್ನಿಗೆ ವಾಚ್ ತೊಗೊಂಡು ಹೋಗೋಣ ಅಂತ ಅಂದಂತೆ. ಅದನ್ನು ಕೇಳಿ ಅಪ್ಪಂಗೆ ಪಾಪ ಬೇಜಾರಾಗಿ ಅವನಿಗೆ ಹಾರ್ಡ್ ಡಿಸ್ಕು ಕೊಡಿಸಿ ನನಗೆ ವಾಚ್ ಕೂಡ ತಗೊಟ್ಟಿದ್ರು. ಅದು ಒಂದು ಮೆಟಲಿನ ವಾಚು, ವೈಟ್ ಕಲರ್ ಪೇಂಟಲ್ಲೇನೋ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆದರೆ ಮನೆಗೆ ಬಂದಮೇಲೆ ವಾಚ್ನೂ ಕೂಡ ಕೊಟ್ಟ ಅಣ್ಣ. ನನಗೆ ತುಂಬ ಖುಷಿ ಆಯಿತು. ಬಟ್ ಅವನು ಈ ವಿಚಾರನ ಹೇಳಲೇ ಇಲ್ಲ, ಈ ಸಿಚುವೇಶನ್ನ ಅವನು ಎಕ್ಸ್ಪ್ಲೈನ್ ಮಾಡಲೇ ಇಲ್ಲ. ಬಟ್ ಅಪ್ಪ ಮನೆಗೆ ಬಂದು ನಮಗೆಲ್ಲ ಹೇಳಿದ್ರು, ಇವನಿಗೆ ಕೇಳಿದೆ ಹಾರ್ಡ್ ಡಿಸ್ಕ್ ಬೇಕಾ ವಾಚ್ ಬೇಕಾ ಅಂತ. ಪಾಪ ಚಿನ್ನಿಗೆ ವಾಚ್ ಕೊಡ್ಸೋಣ, ಅವಳು ತುಂಬ ದಿನದಿಂದ ಕೇಳ್ತಾಳೆ ಅಂತ ಹೇಳ್ದ. ನನಗೆ ಬೇಜಾರಾಯಿತು ಅಂತ. ಈ ಸಂದರ್ಭನ ಇಲ್ಲಿ ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ, ಈ ಥರ ಸಣ್ಣ ಪುಟ್ಟ ಸ್ಯಾಕ್ರಿಫೈಸಸ್ನ ಅವನು ಸಣ್ಣದ್ರಿಂದನೇ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ನಾನು ಅವಾಗೇನು ತುಂಬ ಚಿಕ್ಕವನಿದ್ದೆ, ಅವನು ತುಂಬ ದೊಡ್ಡವನಿದ್ದ ಅನ್ನೋವಂಥದ್ದು ಅಲ್ಲ. ಇಬ್ರಿಗೂ ಬರೀ 2 ವರ್ಷ ಡಿಫ್ರೆನ್ಸು. ಓದೋದ್ರಲ್ಲಿ ಇಬ್ರಿಗೂ 1 ವರ್ಷ ಡಿಫ್ರೆನ್ಸ್. ಆಲ್ಮೋಸ್ಟ್ ಇಬ್ಬರು ಒಂದೇ ಏಜ್ ಥರನೇ. ಆದರೂ ಆ ಸಣ್ಣ ವಯಸ್ಸಲ್ಲೂ ಅವನಿಗೆ ನನ್ನ ತಂಗಿನ ಪ್ರಿಯಾರಿಟೈಸ್ ಮಾಡಬೇಕು ಅನ್ನುವಂಥದ್ದಿತ್ತು. ತಂಗಿಗೆ ಏನು ಇಷ್ಟನೋ ಫಸ್ಟ್ ಅದನ್ನು ಮಾಡಬೇಕು ಅನ್ನುವಂಥದ್ದಿತ್ತು. ಮೋಸ್ಟ್ಲಿ ಅಣ್ಣಂದಿರು ಯಾವಾಗ ನಾವು ಅಣ್ಣಂದಿರು ಆದ್ವಿ ಅಂತ ಗೊತ್ತಾಗುತ್ತೋ ಆವಾಗಲಿಂದನೇ ಪ್ರೊಟೆಕ್ಟಿಂಗ್ ನೇಚರ್ ಅವ್ರಿಗೆ ಬಂದ್ಬಿಡತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಸ್ಯಾಕ್ರಿಫೈಸಸ್ನ ಅವ್ರು ಅಲ್ಲಿಂದನೇ ಶುರು ಮಾಡಿಬಿಡ್ತಾರೆ. ತಮ್ಮ ಬಟ್ಟೆಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು, ತಮ್ಮ ಆಟ ಸಾಮಾನುಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು, ಅಲ್ಲಿಂದನೇ ಅವ್ರಿಗೊಂದು ಇವಳು ನನ್ನ ತಂಗಿ, ಇವಳನ್ನ ನಾನು ಪ್ರೊಟೆಕ್ಟ್ ಮಾಡಬೇಕು, ಅಪ್ಪ ಅಮ್ಮನೂ ಕೂಡ ಇರ್ತಾರೆ ಬಟ್ ನಾನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋವಂಥದ್ದು ಅವರಿಗೆ ಸಣ್ಣದ್ರಿಂದನೇ ಬಂದ್ಬಿಡತ್ತೆ. ಸೊ ಇವತ್ತು ರಕ್ಷಾಬಂಧನ ಆಚರಿಸ್ತಿರುವಂಥ ಎಲ್ಲ ಅಣ್ಣಂದಿರಿಗೂ ಹ್ಯಾಪಿ ರಕ್ಷಾಬಂಧನ್. ಎಸ್ಪೆಷಲಿ ಟು ಮೈ ಬ್ರಾದರ್, ವೆರಿ ಹ್ಯಾಪಿ ರಕ್ಷಾಬಂಧನ್ ಕಣೋ ಅಣ್ಣ. ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಯು ಆಸ್ ಅ ಬ್ರದರ್. ಬಿಕಾಸ್ ಇವತ್ತು ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕ್ಯಾನ್ ಫೇಸ್ ಎನಿಥಿಂಗ್, ಐ ಕ್ಯಾನ್ ಫೇಸ್ ದ ವರ್ಲ್ಡ್ ಅಂತ ನಾನು ಇವತ್ತು ಅಷ್ಟು ಧೈರ್ಯ ನನಗಿದ್ರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಯು. ಆ್ಯಂಡ್ ಆ ದೇವರು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹೀಗೆ 100 ಕಾಲ ಖುಷಿಯಾಗಿ ಇರೋ. ಹ್ಯಾಪಿ ರಕ್ಷಾಬಂಧನ್ ಅಗೇನ್.